ಇದು ಹಳೆ ನೇಪಿಯರು. ಇದೊಂದು 15 ಸಾಲ ಹಾಕ್ಕೊಂಡಿದ್ದೀನಿ. ಬಟ್ ಚಳಿಗಾಲದಲ್ಲಿ ಬರ್ತಾಯಿಲ್ಲ ಅದು. ನಾನು ಸ್ವಲ್ಪ ಗೊಬ್ಬರ ಹಾಕ್ಕೊಂಡ್ರೆ ಬರುತ್ತೆ. ಇದು ಸೂಪರ್ ನೇಪಿಯರು. ಇದು ಏನಾಗಿತ್ತಂದರೆ ಮೊನ್ನೆ ಈ 7 ಕೊಯ್ಲು ಜೋಳ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಜೋಳ ಏನೋ ಹುಳ ಬಿದ್ದುಬಿಟ್ಟು ಎಲ್ಲ ಶೀಡ್ ಬಿದ್ದುಬಿಡ್ತು. ಅದಕ್ಕೆ ಎಲ್ಲ ಕಿತ್ತಾಕ್ಬಿಟ್ಟು ತಿರುಗಿ ಹೊಸ್ದಾಗಿ ಉಣಿದ್ದೀನಿ. 3 ಲೈನು ಸೂಪರ್ ನೇಪಿಯರು. ಬಟ್ ಚೆನ್ನಾಗಿರುತ್ತೆ ಅದು ಹುಲ್ಲು. ಇದು ಮಲ್ಬರಿ 1 ಲೈನ್ ಹಾಕಿದ್ದೀನಿ. ಇದು ಸುಬಾಬುಲ ಇದೊಂದು ಲೈನ್ ಹಾಕಿದ್ದೀನಿ. ಮತ್ತು ಎಡ್ಸೊಲ್ಯೂಷನ್ ಇದು ಎಡ್ಸೊಲ್ಯೂಷನ್ನು 1 ಲೈನ್ ಹಾಕಿದ್ದೀನಿ. ಮತ್ತು ಮಲ್ಬರಿ, ಮತ್ತು ಸುಬಾಬುಲ, ಮತ್ತು ಅಗಸೆ ಗಿಡ, ಮತ್ತು ಮಲ್ಬರಿ, ಹಿಂಗೆ ಲೈನ್ ಬೈ ಲೈನ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲಿ ಈ ಒಂದು 6 ಸಾಲು ಇದೆ ಎಲ್ಲ. ಈ 6 ಸಾಲು ಬಿಟ್ಟರೆ ನಿಮಗೆ ಇಲ್ಲಿ ಜಿಂಜೀವ ಇದೆ ನೋಡಿ. ಜಿಂಜೀವ ಹುಲ್ಲು ಇದು. ಇದೊಂದು 6 ಸಾಲು ಹಾಕಿದ್ದೀನಿ. ಬಟ್ ಇದು ಹೊಟ್ಟೆ ತುಂಬುತ್ತೆ ಮೇವು. ಇದು ಬಂದು ಸೂಬಾಬುಲ್, ಇದು ಬೇಲಿ ಮೆಂತ್ಯ, ಇದು ಎಡ್ಸೊಲ್ಯೂಷನ್. ಮತ್ತು ಆ ಕಡೆ ಒಂದು ಲೈನು ಅಗಸೆ ಗಿಡನ ಹಾಕಿದ್ದೀನಿ. ಈ ಎಡ್ಸೊಲ್ಯೂಷನ್ನ ನಾನು 3 ಅಡಿಗೆ ಒಂದು ಸಾಲಂತೆ ಹಾಕ್ಕೊಂಡಿದ್ದೀನಿ. ಬಟ್ ಫಸ್ಟ್ ಕೊಯ್ಲು ಬರೋದು ಸಿಕ್ಕಾಪಟ್ಟೆ ಲೇಟ್. ಇದು ಒಂದು 4 ತಿಂಗಳೇ ಆಗಿಬಿಡುತ್ತೆ. ಆಮೇಲೆ ಒಂದು ಸಾರಿ ಕಟಿಂಗ್ ಆದಮೇಲೆ ಚೆನ್ನಾಗಿ ಬರುತ್ತೆ. ಬಟ್ ಇದರಲ್ಲಿ ತುಂಗೆ ಸ್ವಲ್ಪ ಜಾಸ್ತಿ ಇದೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು. 4-5 ಸಾರಿ ಕಳೆ ಹೊಡೆದಿದ್ದಾಯ್ತು ಇದು. ಇನ್ನು ಇಲ್ಲಿಂದ ಆಚೆ ಏನು ಬೇಕಾಗಿಲ್ಲ, ಅದೇ ತುಂಬ್ಕೊಳ್ಳುತ್ತೆ ಎಲ್ಲ.